ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ನಮ್ಮ ಮನೆಯ ಯುಗಾದಿ ಹಬ್ಬ, ಹಾಗೆಯೇ ಹೊಸ್ತಡ್ಕು ಮತ್ತು ಶ್ರೀರಾಮನವಮಿ ಹಬ್ಬ ಹೇಗೆ ಮಾಡಿದ್ದೆ, ಏನೇನು ರೆಸಿಪಿ ಮಾಡಿದ್ದೆ, ಒಂದೆರಡು ರೆಸಿಪಿಗಳನ್ನ ಸಹ ಶೇರ್ ಮಾಡಿದ್ದೀನಿ. ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿ, ಬೆಳಗ್ಗೆ ಪೂಜೆನ ಮುಗಿಸ್ಬಿಟ್ಟಿದ್ದೆ. ಅಂದರೆ ಬಿಸಿಲಲ್ವಾ, ದೇವ್ರ ಮನೇಲಿ ಕೂತ್ಕೊಳ್ಳೋಕ್ಕೂ ಆಗೋಲ್ಲ, ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕೂ ಆಗೋಲ್ಲ, ಸಖತ್ತು ಬಿಸಿಲಿರುತ್ತೆ. ಹಾಗಾಗಿ ಬೆಳಗ್ಗೆನೇ ಪೂಜೆನ ಮುಗಿಸ್ಕೊಂಬಿಟ್ಟೆ. ಸಿಂಪಲ್ಲಾಗೆ ಮಾಡ್ತೀನಿ, ಅಂದರೆ ತುಂಬ ಸಿಂಪಲ್ಲು ಅಲ್ಲ, ತುಂಬ ಹೈನೂ ಅಲ್ಲ, ಮೀಡಿಯಮ್ಗೆ ಒಂದು ಲೆವೆಲ್ಲಿಗೆ ಮಾಡ್ತೀನಿ ಪೂಜೆ ಅಂತೂ. ನನಗೆ ಹೆಂಗೆ ಬರುತ್ತೋ ಹಾಗೆ ಸಿಂಪಲ್ಲಾಗಿ ನೋಡಿ ಪೂಜೆನೂ ಮುಗಿಸಿದ್ದೀನಿ. ಯಾಕೆ ಅಂದರೆ ಅಡುಗೆ ಇನ್ನೂ ಮಾಡಿಲ್ಲ, ಅದಕ್ಕೋಸ್ಕರ ಇನ್ನೂ ನೈವೇದ್ಯಕ್ಕೇನು ಇಟ್ಟಿಲ್ಲ. ಇದು ಬೇವು ಬೆಲ್ಲ ಒಂದು ಹಣ್ಣುಗಳಷ್ಟೇ ಇಟ್ಬಿಟ್ಟು ಪೂಜೆನ ಮುಗಿಸ್ಬಿಟ್ಟಿದ್ದೀನಿ. ಹಾಗೆಯೇ ನೀವೆಲ್ಲನೂ ಸಹ ನಿಮ್ಮ ಯುಗಾದಿ ಹಬ್ಬ ಮತ್ತು ಹೊಸ್ತಡ್ಕಾಗಿರ್ಬೋದು ಮಾಡ್ತಕ್ಕಂಥವ್ರು, ಮತ್ತು ಶ್ರೀರಾಮನವಮಿ ಹಬ್ಬ ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ನೋಡಿ, ಅಡುಗೆ ಆದಮೇಲೆ ಎಡೆ ಹಾಕ್ಬಿಟ್ಟು ನಮ್ಮದು ಸಹ ಎಲ್ಲ ಊಟ ಆಯಿತು. ನೋಡಿರಿ, ಇದು ಸಂಡಿಗೆ, ಬೇಸಿಗೆಯಲ್ಲಿ ಈ ಥರ ಹಪ್ಪಳ ಸಂಡಿಗೆಗಳೆಲ್ಲ ಇಟ್ಕೊತಾರಲ್ವ, ಹಾಗೆ ನಾನು ಸಹ ಸಿರಿಧಾನ್ಯದ್ದು ಸಂಡಿಗೆಗಳನ್ನ ಇಟ್ಟಿದ್ದೆ. ಅದನ್ನಿನ್ನು ಬಿಡಿಸ್ಕೋಬೇಕು, ಅಂದರೆ ದಿನ ಸ್ವಲ್ಪನೇ ಮಾಡ್ಕೊತಾ ಇದ್ದೆ. ಇದು ಅಷ್ಟೇ, ನಾಟಿ ಶುಂಠಿ ನೀಟಾಗಿ ಎಲ್ಲನೂ ತೊಳೆದು ಇಟ್ಟಿದ್ದೀನಿ. ಅದರಲ್ಲೂ ಅಷ್ಟೇ ರೆಸಿಪಿ ತೋರಿಸ್ತೀನಿ ಏನು ಮಾಡ್ಕೊತೀನಿ ಅಂತಂದು ಹೇಳ್ಬಿಟ್ಟು ಅದರಲ್ಲಿ ಅಷ್ಟೊಂದು ಶುಂಠಿಲಿ. ಹಾಗಾಗಿ ನೋಡಿ, ಊಟ ಆಯಿತು. ಊಟ ಆಗಿ ಹಿಂದೆಯೇ ತೊಳೆದಿಟ್ಬಿಟ್ರೆ ಸರಿ, ಇಲ್ಲಾಂದರೆ ಕ್ಲೀನ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಈ ಬಿಸಿಲಲ್ಲಿ ಒಂಚೂರು ಸಾಕಾಯಿತು ಅಂತಂದರೆ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಅದೊಂದು ರಾಶಿ ಪಾತ್ರೆಗಳು ಬೀಳ್ತವೆ. ಹಂಗಾಗಿ ನೋಡಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಅಡುಗೆ ಊಟ ಎಲ್ಲ ಆಯಿತು. ಮಧ್ಯಾಹ್ನ ಸ್ಟವನ್ನು ಸಹ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಎಲ್ಲ ರೆಡಿಯಾಗೋಯಿತು. ಇರೋದೆಲ್ಲ ಖಾಲಿ ಮಾಡಿಬಿಟ್ಟು ಅದು ಏನೇನು ಸಪ್ರೇಟ್ ಮಾಡಬೇಕೋ ಖಾಲಿ ಮಾಡಿ ತೊಳೆದಿಟ್ಟು ಮಿಕ್ಕಿದ್ದೆಲ್ಲ ಅದರಲ್ಲೇ ಬಿಟ್ಬಿಟ್ಟು ನೋಡಿರಿ ಏನೇನು ಮಾಡಿದ್ದೆ ಅಂದರೆ, ಇದು ಕಾಳುಗೊಜ್ಜು ತರಕಾರಿ ಮತ್ತು ಕಡಲೆಕಾಳು ಪಲ್ಯ ಮತ್ತು ಕೋಸಂಬರಿ, ಒಬ್ಬಟ್ಟು ಸಾಂಬಾರು, ಇನ್ನೇನು ವೈಟ್ ರೈಸು ಮತ್ತು ಹಾಲು ಕಾಯಿಸಿಟ್ಟಿದ್ದೆ ಬೆಳಗ್ಗೆ ತೊಗೊಂಡಿರೋದು, ಮತ್ತು ಇದು ಮಸಾಲೆ ಮಜ್ಜಿಗೆ ಮಾಡಿದ್ದೆ. ಇಲ್ಲಿ ಬಂದುಬಿಟ್ಟು ಮಾಮೂಲಿ ಒಬ್ಬಟ್ಟು, ಸಂಡಿಗೆ, ಮತ್ತು ಇದು ಮಾಡಿದ್ದೆ, ಕಡಲೆಬೇಳೆ ವಡೆ ಮಾಡಿದ್ದೆ. ಅದು ಎಲ್ಲ ಮಿಕ್ಕಿರೋದನ್ನ ಹಿಂಗೆ ಬಾಳೆ ಎಲೆ ಅಡಿಗೆ ಹಾಕಿ ಮೇಲ್ಗಡೆ ಹಿಂಗೆ ಬಟ್ಟೆ ಮುಚ್ಚಿಬಿಟ್ಟಿದ್ದೀನಿ. ಮತ್ತು ಇದು ಒಬ್ಬಟ್ಟಿಗೆ ಕಾಯಲ್ಲಿ ಮಾಡಿದ್ದೆ, ಅದು ಸಹ ಹಾಗೆ ಇದೆ. ಇನ್ನೇನು ಸಂಜೆಗೆ ಯಾರೂ ತಿನ್ನಲ್ಲ, ಅಷ್ಟೇ. ನೋಡಿರಿ, ಇಷ್ಟು ಮಾಡಿದ್ದೆ. ಚಿತ್ರಾನ್ನ, ಪಲಾವ್ ಅವೇನೂ ಮಾಡಿರಲಿಲ್ಲ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ. ಮಧ್ಯಾಹ್ನ ಮಾತ್ರ ಇಷ್ಟಷ್ಟೇ, ಅನ್ನ ಸಾಂಬಾರು, ಏನು ಪಲಾವು ಚಿತ್ರಾನ್ನ ಏನೂ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆವಾಗಲೇ 5 ಗಂಟೆ ಆಯಿತು. ಇನ್ನೊಂದು 5 ನಿಮಿಷ ಇದೆ. ಬಟ್ಟೆಗಳು ಬೆಳಗ್ಗೆ ಒಣಗಾಕಿರಲಿಲ್ಲ, ಮಿಷಿನಲ್ಲಿ ಹಂಗೆ ಬಿಟ್ಟಿದ್ದೆ. ಈಗ ಬಂದುಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನೋಡಿ ಸ್ವಲ್ಪ ವಾಕಿಂಗ್ ಮಾಡೋಣ, ಬೆಳಗ್ಗೆಯಿಂದ ಎಲ್ಲ ತಿಂದಿದ್ದೆಲ್ಲ ಕರಗಿಸ್ಬೇಕಲ್ವ. ಹಂಗಾಗಿ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಬಂದೆ. 5 ಗಂಟೆ ಆದರೂ ನೋಡಿರಿ ಇನ್ನೂ ಸ್ವಲ್ಪ ಬಿಸಿಲು ಹಂಗೆ ಇದೆ. ಹಾಗಾಗಿ ಬೆಳಗ್ಗೆಯಿಂದನೂ ಎಲ್ಲ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನೋಡಿ ಬಟ್ಟೆ ಒಣಗಾಕ್ಬಿಟ್ಟು ಒಂದು 11,000 ಸ್ಟೆಪ್ಸನ್ನು ಸಹ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಅಂದರೆ 2 ದಿವಸ ಮಾಡಿದ್ದು ಸಂಡಿಗೆಗಳು, ಇನ್ನೊಂದು ದಿವಸದ್ದು ಹಂಗೆ ಇದೆ, ಅದು ಬಿಡಿಸ್ಬೇಕು. ನೋಡಿ 7,000 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದೆ. ಅಂದರೆ ರಾತ್ರಿಗೂ ಸೇರಿಸಿ, ರಾತ್ರಿದು ಸೇರಿಸಿದ್ರೆ 10,000 ಮಾಡಿದ್ದೆ ಅವತ್ತು. ನೋಡಿ, ತಣ್ಣೀರು ಹಿಡಿಯೋದಕ್ಕೆ ಇಟ್ಬಿಟ್ಟು ನಾನು ಒಂದು ಅರ್ಧ ಲೀಟ್ರ್ ಮಸಾಲೆ ಮಜ್ಜಿಗೆ, ಒಂದು ಅರ್ಧ ಲೀಟ್ರ್ ನೀರು ಕುಡಿಯೋಣ ಅಂತ ಬಂದೆ. ವಾಕ್ ಮಾಡಿಬಿಟ್ಟು ಸಂಜೆ ದೀಪ ಹಚ್ಚಿ ನೋಡಿರಿ ಮಗಳು ಹಿಂಗೆ ರೆಡಿಯಾಗಿದ್ದರು. ಸೆಕೆ ಅಲ್ವಾ, ಅಯ್ಯೋ ಬಟ್ಟೆ ಹಾಕೊಳ್ಳೋಕ್ಕೆ ಹಿಂಸೆ ಅಂತಾರೆ ಮಕ್ಳುಗಳಂತೂ. ಹಾಗೆಯೇ ನಾನು ನಮ್ಮ ಮನೆಯವರು ಹಿಂಗೆ ರೆಡಿ ಆಗಿಬಿಟ್ಟು ನೋಡಿರಿ
ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಅವತ್ತು ಗುರುವಾರ ಆಗಿರೋದ್ರಿಂದ ಹೋಗೋಣ ಅಂತ ಬಂದರೆ ಸಿಕ್ಕಾಪಟ್ಟೆ ರಶ್ಶು. ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಆಗೋಲ್ಲ, ಅದಕ್ಕೆ 2 ಗಾಡೀಲಿ ಬಂದ್ವಿ, ಕಾರಲ್ಲಿ ಬೇಡ ಅಂಥೇಳಿ. ಒಳಗಡೆನೂ ಅಷ್ಟೇ ತುಂಬಾ ರಶ್ ಇತ್ತು. ಗುರುವಾರ ಯುಗಾದಿ ಹಬ್ಬ, ವರ್ಷದ ಮೊದಲನೇ ದಿವಸ ರಾಯರ ದರ್ಶನ ಮಾಡಿ ತುಂಬ ಖುಷಿಯಾಯಿತು. ಹಾಗೆಯೇ ಇವತ್ತು ಯುಗಾದಿ ಹಬ್ಬ ಆಗಿದ್ದರಿಂದ ಹೊಸ ವರ್ಷ, ಹೊಸ ದಿನ, ಮೊದಲನೇ ದಿನ ಏನಾದರೂ ಹಣ್ಣು, ಹೂವು ಆ ಥರದ್ದೇನಾದರೂ ಪರ್ಚೇಸ್ ಮಾಡಬೇಕು ಅಂಥೇಳಿ ನಮ್ಮ ಮನೆಯವರು ಮಗ ಹೋಗಿ ಹಣ್ಣು ತರೋದಕ್ಕೆ ಹೋದರು. ಮತ್ತು ಆಮೇಲೆ ಮಾಮೂಲಿ ಆ್ಯಸ್ ಯೂಶ್ವಲ್ ಮನೇಲಿ ಫ್ಯಾಮಿಲಿ ಎಲ್ಲನೂ ರೆಡಿ ಆದರೆ ಫೋಟೋಶೂಟ್ಸ್ ಎಲ್ಲನೂ ಮಾಮೂಲಿ ಇದ್ದೇ ಇರುತ್ತಲ್ವ. ಹಾಗೆ ಸ್ವಲ್ಪ ನಾವು ಸಹ ಫೋಟೋಸು ವಿಡಿಯೋಸು ಮಾಡಿಕೊಂಡು ಇವತ್ತಿನ ದಿನನ ಎಂಡ್ ಮಾಡೋದಕ್ಕೆ ಕಾಯ್ತಾ ಇದ್ವಿ. ಹಾಗೆ ನಮ್ಮ ಮನೆಯವರು ನೋಡಿ ನಾಟಿ ಹೆಸರು ಕಾಳು, ಅವ್ರ ಫ್ರೆಂಡ್ದು ಆರ್ಗ್ಯಾನಿಕ್ ಅಂಗಡಿ ಇದೆ ಅಲ್ಲಿ. ನೋಡಿ ಇದು ನಾವು ಊರಲ್ಲಿ ಹೊಲದಲ್ಲಿ ಬೆಳಿತೀವಲ್ವ ಆ ಥರದ್ದೇ ನಾಟಿ ಹೆಸರು ಕಾಳು. ಮತ್ತು ಅವರೇ ನುಗ್ಗೆಕಾಯಿ ಕೊಟ್ಟಿದ್ರಂತೆ, ನುಗ್ಗೆಕಾಯಿ, ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು. ಹಾಗೇ ಮಗಳು ಅಲ್ಲೆಲ್ಲ ಬಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಅವ್ರಿಗೆ ಶೆಕೆ ಅಂತಂದೇಳಿ ಬೇಗ ಬೇಗ ತೆಗೆದಾಕ್ಬಿಟ್ಟು ಟಿ ವಿ ನೋಡ್ತಾ ಕೂತಿದ್ರು. ಈಗ ರಾತ್ರಿ ಊಟಕ್ಕೆ ಮಧ್ಯಾಹ್ನದ್ದೇನೆ ಎಲ್ಲನೂ ಬಿಸಿ ಮಾಡ್ತಾಯಿದ್ದೀನಿ. ಹಾಗೇ ಹಾಲೂ ಅಷ್ಟೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಹೆಪ್ಪಾಕೋದಕ್ಕೆ. ಹಾಗಾಗಿ ಹಬ್ಬ ಅಂದರೆ ನಮ್ಮ ಮನೇಲಿ ಸಾಮಾನ್ಯವಾಗಿ ಬಾಳೆ ಎಲೆಯಲ್ಲೇ ಊಟ, ಮತ್ತು ಕೆಳಗಡೆನೇ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಎಲ್ಲರೂ ಸಹ ಒಟ್ಟಿಗೆ ಊಟ ಮಾಡ್ತೀವಿ. ಹಾಗೇ ರಾತ್ರಿ ಸಹ ಊಟ ಮಾಡಿ ನೋಡಿರಿ, ಸಂಜೆ 6 ಗಂಟೆಗೆ ಹಚ್ಚಿರೋ ದೀಪ 10 ಗಂಟೆ ಇನ್ನೂ ಉರಿತಾ ಇದೆ. 10 ಗಂಟೆ ಆಯ್ತಲ್ಲ, ಎಲ್ಲ ಹಾಲಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಇನ್ನು 10 ಗಂಟೆಗೆ 10 ನಿಮಿಷ ಇದೆ. ಹಾಗಾಗಿ ನಾನು ಎಲ್ಲ ಕೆಲಸ ಎಲ್ಲ ಆಯಿತು ನೋಡಿ, ಎಲ್ಲ ಖಾಲಿ ಮಾಡಿ ಮತ್ತು ಹಾಲನ್ನು ಸಹ ಎಪ್ಪಾಕೋದಕ್ಕೆ ಬಿಸಿ ಮಾಡಿಟ್ಟಿದ್ದೀನಿ. ಪಾತ್ರೆ ನೋಡಿರಿ ಇನ್ನೊಂದು ಸ್ವಲ್ಪ ಆಯಿತು, ಮಧ್ಯಾಹ್ನದ ಹಂಗೆ ತೊಳೆದಿರೋದಿದೆ, ಇನ್ನೊಂದು ಚೂರಿದೆ. ಇದು ಬಿಟ್ಬಿಟ್ರೆ ಬೆಳಗ್ಗೆಗೆ ಅಷ್ಟೊಂದು ಆಗಿಬಿಡುತ್ತೆ. ಹಂಗಾಗಿ ಅವತ್ತು ಮೊದಲನೇ ದಿವಸ ಪಾತ್ರೆ ಬಿಡೋದು ಬೇಡ. ವರ್ಷದ ಮೊದಲನೇ ದಿವಸ ಯುಗಾದಿ ಹಬ್ಬದ ದಿವಸ ಪಾತ್ರೆ ಬಿಡೋದು ಬೇಡ ಅಂತೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಪಾತ್ರೆನೂ ಸಹ ತೊಳೆದು ಲೈಟ್ ಆಫ್ ಮಾಡಿಕೊಂಡು, ಇನ್ನೂ 10 ಗಂಟೆಗೆ 10 ನಿಮಿಷ ಇತ್ತು. ಹಾಗಾಗಿ ನಾನು ಸ್ವಲ್ಪ ವಾಕ್ ಮಾಡೋಣ ಅಂದರೆ ನನ್ನ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿರಲಿಲ್ಲ. ನಾನು ಒಂದು ಗೋಲ್ ಇಟ್ಕೊಂಡಿದ್ದೆ, ಈ ಮಂತು ಮಾರ್ಚೇ ಸ್ಟಾರ್ಟ್ ಮಾಡಿದ್ದೆ. ಒಂದು 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಯುಗಾದಿ ಹಬ್ಬದ ದಿವಸ ಕಂಪ್ಲೀಟ್ ಮಾಡಲೇಬೇಕು ಅಂತೇಳ್ಬಿಟ್ಟು ಮೇಲ್ಗಡೆ ಬಂದೆ. ನೋಡಿರಿ, ರಾತ್ರಿ ಇವತ್ತು ಯುಗಾದಿ ಹಬ್ಬದ ದಿವಸ ರಾತ್ರಿ ನಮ್ಮ ಮನೆ ಮೇಲ್ಗಡೆಯಿಂದ ವ್ಯೂ ಈ ಥರ ಇತ್ತು. ತಂಪಾಗಿ ಗಾಳಿ ಬರ್ತಾಯಿತ್ತು. ಸುತ್ತಲೂ 1-2 ಬೇವಿನ ಮರಗಳಿವೆ, ಚೆನ್ನಾಗಿ ಒಳ್ಳೆ ಆಕ್ಸಿಜನ್ ಬರುತ್ತೆ. ಹಾಗೇ ವಾಕಿಂಗ್ ಮುಗಿಸ್ಕೊಂಬಂದ್ಬಿಟ್ಟು ಆವತ್ತಿನ ದಿವಸನ ಮುಗಿಸಿದ್ದಾಯಿತು. ಹಾಗೆಯೇ ನೆಕ್ಸ್ಟ್ ಡೇ ಹೊಸ್ತಡ್ಕೊ 11:30 ಆಗಿದೆ ಬೆಳಗ್ಗೆ. ಶುಕ್ರವಾರ ಆಗಿರೋದ್ರಿಂದ ಪೂಜೆನ ಎಲ್ಲ ನೆಲ ತೋರಿಸ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟಿದ್ದೆ. ನಮ್ಮ ದೇವ್ರ ವಾರ ಆಗಿರೋದ್ರಿಂದ ಪೂಜೆ ಮುಗಿಸ್ಬಿಟ್ಟಿದ್ದೆ. ಮಗಳು ಮೇಲ್ಗಡೆ ಸ್ವಲ್ಪ ಒಣಗಾಕೋದಿತ್ತು, ಅದೆಲ್ಲ ಸ್ವಲ್ಪ ಹಾಕ್ಬರೋಗು ಅಂತ ಹೇಳಿದೆ, ಹೋದ್ಲು. ಮತ್ತು ನಿನ್ನೆದೇ ಇತ್ತಲ್ವ, ನಿನ್ನೆ ಲೆಫ್ಟ್ ಓವರ್ ಎಲ್ಲನೂ ನೋಡಿ ಮಜ್ಜಿಗೆ ಮಾಡಿ ಅದನ್ನು ಸಹ ಹಾಕಿದ್ದೀನಿ. ಹಾಲು ಕಾಯಿಸಿದ್ದೀನಿ ನೋಡಿ, ಮಜ್ಜಿಗೆ ಮಾಡಿಟ್ಟು ಇನ್ನೊಂದು ಪಾತ್ರೆ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರೆಡಿ ಮಾಡಿಡಬೇಕು. ಹಾಗೆಯೇ ನೋಡಿ ಬೆಣ್ಣೆ ಈ ಥರ ಅವತ್ತಿಂದವತ್ತು ತೆಗೆದಿಡ್ತಾ ಇದ್ದೀನಿ. ಕೆನೆ ತೆಗೆದಿಡ್ತಾ ಇದ್ದೆ ಮೊದಲು, ಇವಾಗ ಬೇಡ ಅಂಥೇಳಿ ಹಿಂಗೆ ಕಡ್ದಿಡ್ತಾ ಇದ್ದೀನಿ. ಇವತ್ತು ಹೊಸ್ತಡ್ಕೊ ಪ್ಲೀಸ್, ಯಾಕೆಂದರೆ ವೆಜಿಟೇರಿಯನ್ಸ್ ಆದರೆ ಸ್ಕಿಪ್ ಮಾಡಿ ಇದನ್ನು, ಬೇಡ ನೋಡಲ್ಲ ಅಂದರೆ. ನೋಡಿರಿ, 3/4 kg ಮಟನ್ನು, ಮತ್ತು ಇಲ್ಲಿ ನಾಟಿ ಕೋಳಿ 1 kg ತಂದಿಟ್ಟಿದ್ದಾರೆ. ಕ್ಲೀನ್ ಮಾಡಿ ಎಲ್ಲ ಇದನ್ನು ಪ್ರಿಪ್ರೇಷನ್ ಮಾಡಬೇಕು. ಏನು ಮಾಡ್ತೀನಿ ಅಂದರೆ ಮಟನ್ ಬಿರಿಯಾನಿ, ಚಿಕನ್ ಅಂದರೆ ನಾಟಿ ಕೋಳಿಲಿ ಇದು ಫಸ್ಟ್ ಟೈಮ್ ನಾನೇ ಕೈಮಾ ಥರ ಮಾಡಿಕೊಂಡು ನಾಟಿ ಕೋಳಿ ಕೈಮಾ ಉಂಡೆ ಸಾಂಬಾರು, ಬೆಳಗ್ಗೆ ಮಟನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಈಗ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ತುಪ್ಪ ಎಣ್ಣೆ ಎರಡನ್ನೂ ಸಹ ಹಾಕ್ಕೊಂಡು ಈಗ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತೀನಿ. ವೆಜಿಟೇರಿಯನ್ಸ್ ಇದ್ದರೆ ಸ್ಕಿಪ್ ಮಾಡಿ.
ಹಾಗೆಯೇ ಇಲ್ಲಿ ಎಲ್ಲ ಹೋಲ್ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. ಈಗ 3/4 kg ಮಟನ್ಗೆ 3/4 kg ಅಕ್ಕಿ ಜೀರಾ ರೈಸ್ ತೊಗೊಂಡಿದ್ದೀನಿ. ಇದು ಶಾಯಿ ಜೀರಾ. ಈ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಕಲ್ಲು ಹೂವು ಮತ್ತು ಜಾಪತ್ರೆ, ಶಾಯಿ ಜೀರಾ, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಚಟಪಟ ಅಂತ ಸಿಡ್ದಾದ ನಂತರ ಈಗ ಒಂದು 4 ದಪ್ಪದೊಂದು 4 ಗಡ್ಡೆಯಷ್ಟು ಸ್ಲೈಸಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು. ಹಾಗೆ ಮಾಡಿಕೊಂಡಷ್ಟು ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆದ ನಂತರ ಈಗ ಅದಕ್ಕೆ ಒಂದು 3 ಮೀಡಿಯಮ್ ಸೈಜ್ದು ಟೊಮೊಟೊನ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡು ಅದು ಸಹ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೊಂದೇ ಕುಕ್ಕರ್ ನಾನು ಯೂಸ್ ಮಾಡೋದು. ಯಾಕೆ ಅಂತೇಳಿದ್ರೆ ಬೇರೆವೆಲ್ಲ ದೊಡ್ಡದು ಹೈಟ್ ಆಗಿಬಿಡುತ್ತೆ. ಹಂಗಾಗಿ ನೋಡಿರಿ, ಮಟನ್ನ ಸಣ್ಣದಾಗಿ ಹೆಚ್ಕೊಂಡು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ಮಟನಲ್ಲಿರ್ತಕ್ಕಂಥ ನೀರೆಲ್ಲನೂ ಆಚೆ ಬರಬೇಕು, ಬಂದುಬಿಟ್ಟು ಅದು ಡ್ರೈ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ, ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ ಬರೋಲ್ಲ, ಮಟನ್ ಸ್ಮೆಲ್ಲು. ಈಗ ಅದು ಫ್ರೈ ಆಗ್ತಾ ಇರಲಿ. ಈಗ ಒಂದು ಮಸಾಲೆನ ರುಬ್ಕೊಳ್ಳೋಣ. ಈಗ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿರಿ. ಇದು ಚಿಕ್ಕದು ಬರುತ್ತಲ್ಲ, ನಾಟಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ರುಬ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಅದರಲ್ಲಿರತಕ್ಕಂಥ ನೀರೆಲ್ಲ ಬಿಟ್ಕೊಂಡು ಮಸಾಲೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ಒಂದು 2-3 ನಿಮಿಷ ನೋಡಿ ನೀರು ಬಿಟ್ಕೊಳ್ಳುತ್ತೆ. ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಎಲ್ಲ ಉಪ್ಪು ಖಾರನೂ ಅಷ್ಟೇ ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಮಾಡಿ ಡ್ರೈ ಆಗೋಯ್ತು. ಈ ಥರ ನೀರು ಬಿಟ್ಟು ಡ್ರೈ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಹಂಗಿದ್ದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ನಾನೀಗ 3 ಗ್ಲಾಸಷ್ಟು ಅಕ್ಕಿನ ಜೀರಾ ರೈಸನ್ನು ಹಾಕ್ಕೊಂಡಿದ್ದೀನಿ. ಹಂಗಾಗಿ ಒಂದು 6 ಗ್ಲಾಸಷ್ಟು ನೀರು ಮತ್ತು ತೆಂಗಿನಕಾಯಿ ಹಾಲು 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಈಗ ಒಂದು 2 ಸ್ಪೂನು ಧನಿಯಾ ಪುಡಿ, ಬರೀ ಧನಿಯಾ ಪುಡಿ, 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಬಿರಿಯಾನಿ ಪೌಡ್ರು, ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಬಿರಿಯಾನಿ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಉಪ್ಪು ಖಾರ ನೋಡಿಕೊಂಡು ಚೆನ್ನಾಗಿ ಹಾಕ್ಕೋಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲನ್ನು ಬರ್ಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡ್ರಿ, ಈ ಥರ ಆಗಿದೆ. ಈಗ ಬಂದುಬಿಟ್ಟು ನಾನೊಂದು ಕಬ್ಬಿಣದ ಹೆಂಚನ್ನು ಅಡಿಗೆ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತಾಯಿದ್ದೀನಿ. ಯಾಕೆ ಅಂತೇಳಿದ್ರೆ ಈ ತೆಂಗಿನಕಾಯಿ ಹಾಲು ಹಾಕಿದಾಗ ಈ ಸ್ಟೀಲ್ ಕುಕ್ಕರಲ್ಲಿ ಮಾಡಿದಾಗ ತಳ ಹಿಡಿದ್ಬಿಡುತ್ತೆ. ಹಂಗಾಗಿ ಇದ್ರ ಮೇಲಿಟ್ಟರೆ, ಹಂಚು ಮೇಲಿಟ್ಟರೆ ಆ ಥರ ತಳ ಒತ್ತಲ್ಲ. ಹಾಗಾಗಿ ನಾನೀಗ ಜೀರಾ ರೈಸು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. 3 ಗ್ಲಾಸ್ ಜೀರಾ ರೈಸನ್ನೇ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕಿಬಿಟ್ಟು ಈಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಗೋಡಂಬಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕಿದ್ರೆ ಅನ್ನ ಉದ್ರುದ್ರಾಗುತ್ತೆ ಮತ್ತು ತಳನೂ ಹಿಡಿಯೋದಿಲ್ಲ ಅಂತೇಳ್ಬಿಟ್ಟು ನಿಂಬೆ ರಸ ಹಾಕೋದು, ಮತ್ತು ರುಚಿನೂ ಬರುತ್ತೆ. ಹಾಗಾಗಿ ಆ ಆಪ್ಷನ್ ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಜೀರಾ ರೈಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೈಸ್ ಇಷ್ಟ ಆಗುತ್ತೋ ಆ ರೈಸನ್ನು ಯೂಸ್ ಮಾಡ್ಕೊಳ್ಳಿ. ಹಾಗಾಗಿ ಆಮೇಲೆ ಅದನ್ನು ತೋರಿಸೋದಕ್ಕಾಗಲಿಲ್ಲ, ಎಲ್ಲ ಹೊಟ್ಟೆ ಇಶ್ಯೂ ಅಂತಿದ್ರು. ಹಾಗಾಗಿ ಬೇಗನೆ ತೆಗೆದುಬಿಟ್ಟು ಅದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸ್ಕಿಪ್ ಆಯ್ತದು. ಹಾಗಾಗಿ ನೋಡಿರಿ, ಈ ಥರ ಆಗಿತ್ತು ಮಟನ್ ಬಿರಿಯಾನಿ. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟನ್ನು ಸಹ ಚೆನ್ನಾಗಿತ್ತು, ಉದ್ರುದ್ರಾಗಿತ್ತು, ಮಸಾಲೆನೂ ಸಹ ಮೈಲ್ಡಾಗಿತ್ತು, ತುಂಬ ರುಚಿಯಾಗಿತ್ತು. ನೀವು ಒಂದು ಸಾರಿ ಬೇಕಂದರೆ ಈ ಮೆಥಡಲ್ಲಿ ಟ್ರೈ ಮಾಡ್ಬೋದು. ಹಾಗೆಯೇ ಅದಾಗೋಯ್ತು ಮಟನ್ ಬಿರಿಯಾನಿ. ಈಗ ಬಂದುಬಿಟ್ಟು ಚಿಕನ್ ನೋಡಿರಿ, ಈ ಥರ ಬೋನಲ್ಲಿರುತ್ತಲ್ವ, ಈ ಬೋನಲ್ಲಿರ್ತಕ್ಕಂಥದ್ದು, ಬೋನ್ಲೆಸ್ ಆಗಿರ್ತಕ್ಕಂಥದ್ದು ಎಲ್ಲನೂ ಸಹ ನೋಡಿರಿ ಈ ಥರ ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಸ್ಕಿನ್ನು ಅದೆಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಂಡು ಅದು ಸಪ್ರೇಟ್ ಇದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು ಈ ಬೋನ್ ಏನಿದೆಯಲ್ವ ಅದಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಆ ಸಾಂಬಾರಿಗೆ. ಈಗ ಬಂದುಬಿಟ್ಟು ಇದು ಮಾಡಿರಿ, ಹುರಿಗಡಲೆ ಪುಡಿ, ಕೈಮಾ
ಉಂಡೆಗೆ ಮಾಡ್ಕೊತಾ ಇದ್ದೀನಿ. ಈಗ ಬಂದುಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ, ನಾಟಿ ಈರುಳ್ಳಿ ಮತ್ತು ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತೆಂಗಿನಕಾಯಿ ಮತ್ತು ಟೊಮೊಟೊ ಇದೆಲ್ಲನೂ ಸಹ ರುಬ್ಕೊಂಡ್ಬಿಡ್ತೀನಿ. ಹಾಗಾಗಿ ಮಿಕ್ಸಿ ಜಾರಲ್ಲಿ ಫಸ್ಟು ಕಡಲೆ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬಂದುಬಿಟ್ಟು 1-2 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕಿಬಿಟ್ಟು, ಅದೇ ಕುಕ್ಕರೇ ತೊಗೊಂಡಿದ್ದೀನಿ. ಅದೇ ಹೇಳಿದ್ನಲ್ವ, ಬೇರೆ ಎಲ್ಲ ಕುಕ್ಕರ್ನು ಹೈಟ್ ಆಗುತ್ತೆ, ವಿಡಿಯೋ ಮಾಡೋಕ್ಕೆ ಬರಲ್ಲ. ಇದು ಸಹ ಸ್ವಲ್ಪ ಹೈಟೇ ಆಯಿತು. ಝೂಮ್ ಮಾಡಿಬಿಟ್ಟು ಸ್ವಲ್ಪ ಸರ್ಕಸ್ ಮಾಡಿ ಮಾಡಬೇಕಷ್ಟೇ. ಹಾಗಾಗಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ನೋಡಿ ಚಕ್ಕೆ, ಲವಂಗ, ಏಲಕ್ಕಿ, 1-2 ಬೆಳ್ಳುಳ್ಳಿ ಹಾಗೆ ಹೋಲ್ ಸ್ಪೈಸಸ್ನ ಹಾಕ್ಬಿಟ್ಟು ಅದು ಚಟಪಟ ಅಂತ ಸಿಡಿಯೋ ತನಕ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಹಂಗೆ ಚಟಪಟ ಅಂತ ಸಿಡಿದ್ರೇ ಅದು ಫ್ಲೇವರು ಮಸಾಲೆದೆಲ್ಲ ಬಿಟ್ಕೊಳ್ಳೋದು. ಹಾಗಾಗಿ ಅದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಆ್ಯಸ್ ಯೂಶ್ವಲ್ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ದು ಹಾಕ್ಕೊಂಡು ಈಗೇನೆಲ್ಲನೂ ಅದು ಸ್ಕಿನ್ ತಕ್ಕೊಂಡು, ಅಂದರೆ ಮೇಲ್ಗಡೆ ಅದು ಚಿಕನ್ದನ್ನು ಏನಿರುತ್ತೋ ಬೋನ್ಲೆಸ್ ಇರೋದು ಅದನ್ನೆಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡಿಕೊಂಡು ಈ ಬೋನ್ ಇರೋದು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕಲ್ಲ, ಹಂಗಾಗಿ ಈಗ ಅದಕ್ಕೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಪೌಡ್ರು, ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಚಿಕನ್ ಮಸಾಲ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸ್ಟಾರ್ಟಿಂಗ್ ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಳ್ಳುತ್ತೆ. ನಾನು ಆವಾಗಲೇ ತೋರಿಸಿದ್ನಲ್ವ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲನೂ ಹಾಕ್ಕೊಂಡು ರುಬ್ಬಿರೋದನ್ನ ಹಾಕಿ ನೋಡಿ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಯಾಕೆಂದರೆ ಅದರಲ್ಲಿ ಬರೀ ಮೂಳೆ ಇರೋದ್ರಿಂದ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ. ಈಗ ಬಂದುಬಿಟ್ಟು ಕೈಮಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ, ಒಂಚೂರು ಬೆಳ್ಳುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ. ಈಗ ಬಂದುಬಿಟ್ಟು ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಚಿಕನ್ ಮಸಾಲ ಪುಡಿ, 1-2 ಈರುಳ್ಳಿನ ಹಾಕ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಕೊಂಬಿಟ್ಟು ಅದನ್ನು ಇಟ್ಕೊತೀನಿ. ನೋಡಿರಿ, ಈ ಥರ ಬರೀ ಬೋನ್ಲೆಸ್ ಇರ್ತಕ್ಕಂಥ ಚಿಕನ್ ಅದೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಅದ್ರ ಜೊತೆಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಅಂದರೆ ಮಿಕ್ಸಿನ ರಿವರ್ಸ್ ತಿರುಗಿಸಿದ್ರೆ ಚೆನ್ನಾಗಿ ಈ ಥರ ಆಗುತ್ತೆ. ನೋಡಿ, ಕಡಲೆ ಪುಡಿ ಅಂದರೆ ಹುರಿಗಡಲೆ ಪೌಡ್ರು 1-2-3 ಸ್ಪೂನಷ್ಟು ಹುರಿಗಡಲೆ ಹಾಕಿ ಫ್ರೈ ಮಾಡ್ಕೊಂಡು ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಇನ್ನು ಎರಡನೇ ಸಾರಿನೂ ಸಹ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಜೊತೆಗೆ 2 ನಾಟಿ ಕೋಳಿ ಮೊಟ್ಟೆನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ನಮಗೆ ಯಾವ ಸೈಜಿಗೆ ಬೇಕೋ ಉಂಡೆಗಳು ಆ ಸೈಜ್ಗೆ ಚೆನ್ನಾಗಿ ಉಂಡೆಗಳನ್ನ ಮಾಡಿಟ್ಕೋಬೇಕು. ನೋಡಿ, ಇನ್ನು ಮೊಟ್ಟೆ ಅದು ಲಿವರು ಎಲ್ಲ ಇರುತ್ತಲ್ಲ, ಅದನ್ನ ಹಂಗೆ ಎತ್ತಿಟ್ಟಿದ್ದೀನಿ. ನೋಡಿರಿ, ಈ ಥರ ಎಲ್ಲ ಉಂಡೆಗಳನ್ನ ನಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಮಾಡಿ ಎತ್ತಿಟ್ಕೋಬೇಕು. ಈಗ ಬಂದುಬಿಟ್ಟು ಆವಾಗಲೇ ಕೂಗಿಸ್ಕೊಂಡಿದ್ವಲ್ಲ ಮೂಳೆನ, ಅದನ್ನು ನೋಡಿ ಚೆನ್ನಾಗಿ ಬೆಂದಿದೆ. ಅದನ್ನು ಸಹ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹೊಂದಿಸ್ಕೊಂಡಿದ್ದೀನಿ. ಈಗ ಅದೆಲ್ಲ ಲಿವರು ಇದೆಲ್ಲ ಇತ್ತಲ್ವ ಮೊಟ್ಟೆಗಳು, ಅದೆಲ್ಲ ಹಾಕ್ಬಿಟ್ಟು ನೋಡಿ ಕರೆಕ್ಟಾಗಿದೆ ಈಗ ಕನ್ಸಿಸ್ಟೆನ್ಸಿ ನನಗೆ. ಯಾಕೆಂದರೆ ಇದೆಲ್ಲ ಬೇಯಬೇಕಲ್ವ, ಈ ಕೈಮಾ ಉಂಡೆಗಳು ಬೆಂದರೆ ಕರೆಕ್ಟಾಗಿ ಆಗೋಗುತ್ತೆ. ಈಗ ಈ ಉಂಡೆಗಳನ್ನೆಲ್ಲನೂ ಈ ಥರ ಕುದಿಬೇಕಾದ್ರೆ ಒಂದೊಂದೇ ಬಿಟ್ಬಿಡಬೇಕು. ಎಲ್ಲನೂ ಈವನ್ನಾಗಿ ಸ್ಪ್ರೆಡ್ ಆಗೋ ಥರ ಹಾಕ್ಬಿಡ್ಬೇಕು. ಜಾಗ ನೋಡ್ಕೊಂಡು ಒಂದೊಂದೇ ಹಾಕಿ ಈ ಥರ ನೋಡಿ ಹಿಂಗೊಂಚೂರು ಕುಲ್ಕಿಸ್ಬಿಟ್ರೆ, ಯಾಕೆಂದರೆ ಕೈ ಆಡಿಸೋಂಗಿಲ್ಲ, ಸ್ಪೂನ್ ಹಾಕೋಂಗಿಲ್ವಲ್ಲ, ಹಂಗಾಗಿ
ಅದನ್ನೇ ಸ್ವಲ್ಪ ಹಿಂಗೆ ಶೇಕ್ ಮಾಡಿ ಚೆನ್ನಾಗಿ ಒಂದು 2-3 ವಿಷಲ್ ಬರೆಸ್ಕೊಂಡಿದ್ದೀನಿ. ನೋಡಿರಿ ಸೂಪರಾಗಿತ್ತು. ಈ ಥರ ನೀವು ಬೇಕಂದರೆ ಚಿಕನ್ ಕೈಮಾ ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡ್ಬೋದು. ಮಾಡಿ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಂತೂ ಎಲ್ಲ ಇಷ್ಟಪಟ್ಬಿಟ್ಟು ತಿಂದರು. ಇದಕ್ಕೆ ನೀರು ದೋಸೆ ಮಾಡಿದ್ದೆ. ಹಾಗಾಗಿ ಹಿಂಗಿತ್ತು ನನ್ನ ಹೊಸತಡ್ಕು. ಹಾಗೆಯೇ ಹೊಸತಡ್ಕು ಆಗಿ ನೆಕ್ಸ್ಟ್ ಡೇ ಮತ್ತು ನಾನು ಆ್ಯಸ್ ಯೂಶ್ವಲ್ಲು ಬೆಳಗ್ಗೆನೇ ವಾಕಿಂಗ್ ಬಂದೆ. ನೋಡಿ ಸೂರ್ಯ ಹಾಕ್ತಾನೆ ಹುಟ್ಟು ಬರ್ತಾ ಇರ್ತಾನೆ. ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊತ್ತಿಗೆ ಮುಗಿಸ್ಕೊಂಬಿಡ್ತೀನಿ. ಅಂದರೆ ಸ್ವಲ್ಪ ಸೂರ್ಯ ಚೆನ್ನಾಗಿ ಬೆಳಕಾಗೋ ಅಷ್ಟೊತ್ತಿಗೆ ನಾನು ವಾಕಿಂಗ್ ಮುಗಿಸ್ಕೊಂಬಿಡ್ತೀನಿ. ಬೆಳಗ್ಗೆ 5 ಗಂಟೆಗೆ ಹೋಗ್ಬಿಟ್ಟು 1.5 ಅವರು ಅಂದರೆ ಒಂದು 10,000 ಸ್ಟೆಪ್ ಅಂತೂ ಅಷ್ಟು ಹತ್ರ ಆದ್ರೂ ಮುಗಿಸ್ಬಿಡ್ಬೇಕು ನಾನು ಬೆಳಗ್ಗೆ ಹೊತ್ತು. ಯಾಕೆಂದರೆ ಸಂಜೆ ಹೊತ್ತು ಆಗಲ್ಲ, ಅದು ಇದು ಕೆಲಸಗಳೆಲ್ಲ ಇದ್ಬಿಡುತ್ತೆ. ನನ್ನ 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಆಲ್ಮೋಸ್ಟ್ ಆಲು ಒಂದು 70% ಮುಗಿಸ್ಕೊಂಬಿಡ್ಬೇಕು ನನ್ನ ವಾಕಿಂಗ್ ಸ್ಟೆಪ್ಸನ್ನು. ಹಂಗಾಗಿ ಬೆಳಗ್ಗೆ 10,000 ಮುಗಿಸ್ಕೊಂಬಿಡ್ತೀನಿ. ನೋಡಿ ಚೆನ್ನಾಗಿ ಹಿಂಗೆ ಕಾಣ್ತಾ ಇದೆ. ಹಬ್ಬ ಆಯ್ತಲ್ವ, ಯುಗಾದಿ ಹಬ್ಬ. ಚೆನ್ನಾಗಿ ಎಲ್ಲ ಚಿಗುರು ಬಿಟ್ಟಿದೆ ಮರಗಳೆಲ್ಲನೂ. ಬೇವಿನ ಮರ ನೋಡಿರಿ, ಆ ಕಡೆನೂ ಇದೆ ಈ ಕಡೆನೂ ಇದೆ ಬೇವಿನ ಮರಗಳು. ಒಂದು 3-4 ಇದೆ ಪಾರ್ಕಲ್ಲಿ, ನಮ್ಮ ಪಕ್ಕದ ಪಾರ್ಕಲ್ಲಿ ಮರಗಳೆಲ್ಲನೂ ಇರೋದ್ರಿಂದ ಚೆನ್ನಾಗಿ ತಂಪಾಗಿರುತ್ತೆ. ಗಾಳಿ ಬೆಳಗ್ಗೆನೇ ತುಂಬ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋದಕ್ಕೆ. ಆದಷ್ಟು ಈ ಬೇಸಿಗೆ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಒಂದು 6-7 ಗಂಟೆ ಮೇಲೆ ವಾಕಿಂಗ್ ಮಾಡೋದು ಬೆಟರ್ ಅನಿಸುತ್ತೆ. ನೋಡಿರಿ ಬಂದುಬಿಟ್ಟು ಕೆಳಗಡೆ ಮನೆ ಬಾಡಿಗೆಯವ್ರು ಇರಲಿಲ್ಲ. ನಾನೇ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಬಂದೆ. ಆವಾಗಲೇ 8 ಗಂಟೆ ಆಗಿತ್ತು. ನಮ್ಮ ಮನೆಯವ್ರು ಇವತ್ತು ಬ್ಯಾಡ್ಮಿಂಟನ್ಗೆ ಹೋಗಿಲ್ಲ ಅಂತೇಳ್ಬಿಟ್ಟು ನೋಡಿ 10,000 ಸ್ಟೆಪ್ಸನ್ನು ಮುಗಿಸ್ಬಿಟ್ಟಿದ್ದೀನಿ. ನಮ್ಮ ಮನೆಯವರು ಮನೆಯಲ್ಲೇ ಎಕ್ಸಸೈಸ್ ಮಾಡ್ಕೊತಾಯಿದ್ರು. ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ನೋಡಿ ಇಡಬೇಕು. ಈಗ ಎಲ್ಲ ಕ್ಲೀನ್ ಮಾಡಿದ್ದೆ ರಾತ್ರಿನೇ. ನಾನ್ ವೆಜ್ ಅಲ್ವಾ, ಕ್ಲೀನ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಎಲ್ಲ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಈಗ ವಾಕಿಂಗ್ ಮುಗಿಸ್ಕೊಂಬಂದು ನನ್ನ ಫಸ್ಟ್ ಕೆಲಸ ಅಂದರೆ ಮಜ್ಜಿಗೆ ಮಾಡಿಬಿಡ್ಬೇಕು. ಬೆಳಗ್ಗೆನೇ ಮಜ್ಜಿಗೆ ಮಾಡಿಟ್ಬಿಟ್ರೆ ಅದೊಂದು ದೊಡ್ಡ ಕೆಲಸ ಮುಗ್ದೋಗ್ಬಿಡುತ್ತೆ. ಹಾಗೆ ಹೀಗಿತ್ತು ನಮ್ಮ ಯುಗಾದಿ ಹಬ್ಬ ಮತ್ತು ಹೊಸತಡ್ಕು. ನಿಮ್ಮದೆಲ್ಲ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಹಾಗೆಯೇ ಇದು ಬಂದುಬಿಟ್ಟು ಶ್ರೀರಾಮನವಮಿ ದಿವಸ ಬೆಳಗ್ಗೆನೇ ನೋಡಿ ವಾಕ್ ಮಾಡೋದಕ್ಕೆ ಬಂದಿದ್ದೀನಿ. ಇನ್ನು ಸೂರ್ಯ ಹುಟ್ಟಿಲ್ಲ ನೋಡಿ, ಹುಟ್ಟು ಬರ್ತಾವನೆ. ಹಾಗಾಗಿ ನಂದು ವಾಕಿಂಗು ಒಂದು 70% ಮುಗಿದಿತ್ತು. ಹಾಗಾಗಿ ಸೂರ್ಯ ಚೆನ್ನಾಗಿ ಕಾಣಿಸ್ತಾ ಇದ್ನಲ್ವ, ಹುಟ್ಟು ಬರ್ತಾಯಿತ್ತು. ಹಂಗೆ ಒಂದು ವ್ಯೂ ಚೆನ್ನಾಗಿತ್ತು ಅಂಥೇಳಿ ವಿಡಿಯೋ ಮಾಡ್ಕೊತಾ ಇದ್ದೆ. ಹಾಗಾಗಿ ಹಬ್ಬಗಳು ಏನಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ ಅಡುಗೆಗಳು. ಅಷ್ಟೇ ಅವ್ರವ್ರ ರುಚಿಗೆ ತಕ್ಕಂತೆ ಅವ್ರವ್ರ ಮನೇಲಿ ಸಂಪ್ರದಾಯ ಹೇಗಿರುತ್ತೋ ಹಾಗೆ ಮಾಡ್ಕೋತಾರೆ. ನನಗಂತೂ ಈ ಸಿಟಿ ಹಬ್ಬಗಳಿಗಿನ್ನ ಹಳ್ಳಿ ಹಬ್ಬಗಳಂತೂ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಸಹ. ನಿಮಗೆಲ್ಲ ಹೇಗನ್ಸುತ್ತೆ ಕಮೆಂಟ್ಸ್ ಮಾಡಿ. ನೋಡಿ ಬೆಳಗ್ಗೆನೇ 11,714 ಸ್ಟೆಪ್ಸನ್ನು ಮುಗಿಸ್ಬಿಟ್ಟಿದ್ದೀನಿ ಶ್ರೀರಾಮನವಮಿ ದಿವಸ. ಬಂದುಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಎಲ್ಲ ತೊಳೆದು ಗುಡಿಸಿ ರಂಗೋಲಿ ಹಾಕಿ ಪೂಜೆನೂ ಸಹ ಮುಗಿಸ್ಬಿಟ್ಟಿದ್ದೀನಿ. ಬೆಳಗ್ಗೆನೇ ಸಿಂಪಲ್ಲಾಗಿ ಕೋಸಂಬರಿ ಪಾನಕ ಇಟ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟಿದ್ದೀನಿ. ಆಮೇಲೆ ಬಂದುಬಿಟ್ಟು ಇದಕ್ಕೇನು ಎಡೆ ಹಾಕೋದಿಲ್ಲ. ಮಾಮೂಲಿ ನಾನು ಪ್ಲೈನ್ ಕೋಸಂಬರಿನ ಇಡ್ತೀನಿ, ಎಲ್ಲ ಮಿಕ್ಸ್ ಮಾಡಿರೋದು ಇಡಲ್ಲ. ಹಂಗಾಗಿ ಈಗ ಬಂದುಬಿಟ್ಟು ಶ್ರೀರಾಮನವಮಿಗೆ ನಮ್ಮ ಮನೇಲಿ ಮಾಡಿದ್ದು ಕಡಲೆಕಾಳು ಹುಸ್ಲಿ, ಸಂಡಿಗೆ ಮತ್ತು ಈರುಳ್ಳಿ ಪಕೋಡ, ಶಾವಿಗೆ ಮತ್ತು ಹೆಸರುಬೇಳೆ ಪಾಯಸ, ಪಲಾವು, ಮೊಸರು ಬಜ್ಜಿ ಮಾಡಿದೆ. ಶ್ರೀರಾಮನವಮಿ ಸ್ಪೆಷಲ್ ಇದು. ನಿಮ್ಮ ಮನೆಯಲ್ಲೆಲ್ಲ ಶ್ರೀರಾಮನವಮಿಗೆ ಏನು ಮಾಡಿದ್ರಿ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ನಮ್ಮ ಮನೇಲಿ ಇದನ್ನು ಮಾಡಿದ್ದೆ. ಹಾಗೆಯೇ ಎಲ್ಲ ಊಟ ತಿಂದ್ಕೊಂಡು ಮಕ್ಕಳು ಮನೆಯವರು ತಿಂತಾಯಿದ್ದಾರೆ. ಮತ್ತು ಆ್ಯಸ್ ಯೂಶ್ವಲ್ ಪಾನಕ, ಕೋಸಂಬರಿ, ಮಜ್ಜಿಗೆ ಮಾಡಿದ್ದೆ ಶ್ರೀರಾಮನವಮಿಗೆ. ಸಂಜೆ ಬಂದುಬಿಟ್ಟು ಶ್ರೀರಾಮನ ದರ್ಶನ ಮಾಡ್ಕೊಂಡು ಬಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಮ್ಮ ಶ್ರೀರಾಮನವಮಿನೂ ಸಹ ಮುಗಿಸಿದ್ದಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.